ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಕ್ಷಿತಾಶಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಉಮ್ಮನೀರು ಅಂತೇಳಿದರೆ ಆಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿ ಇದ್ದಾಗ ಏನು ಮಾಡಬೇಕು, ನಾನು ಯಾವ್ಯಾವ ಥರ ಸಿಚುವೇಶನ್ನ ಫೇಸ್ ಮಾಡಿದೆ, ಹಾಗೆ ನನಗೆ ಸೆಕೆಂಡ್ ಬೇಬಿಲಿ ಕೂಡ ಈ ಥರ ಆಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿ ಇದ್ದಾಗ ನಾನು ಯಾವ ಥರ ಅದನ್ನು ಕಡಿಮೆ ಮಾಡಿಕೊಂಡೆ ಅನ್ನೋದನ್ನ ನಂದು ಓನ್ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಇವತ್ತು ಶೇರ್ ಮಾಡ್ತಿದ್ದೀನಿ. ಸೊ ಆದಷ್ಟು ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೋದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಎಂಡ್ವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಓಕೆನಾ. ಫಸ್ಟಾಗಿ ಬಂದ್ಬಿಟ್ಟು ಆಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿ ಆಗೋದು ಬಂದ್ಬಿಟ್ಟು 5th ಮಂತಿಂದ ನೀವು ನೋಟಿಸ್ ಮಾಡಬೇಕಾಗುತ್ತೆ. ಇದು ನಾರ್ಮಲ್ ರೇಂಜ್ ಬಂದ್ಬಿಟ್ಟು 8ಇಂದ 18 ಸೆಂಟಿಮೀಟರ್ಸ್ವರೆಗೂ ನಾರ್ಮಲ್ ರೇಂಜ್ ಇರುತ್ತೆ. ಕಡಿಮೆ ಇದ್ರೂ ಪ್ರಾಬ್ಲಮ್ಮೇ, ಜಾಸ್ತಿ ಇದ್ರೂ ಪ್ರಾಬ್ಲಮ್ಮೇ. ಕಡಿಮೆ ಇದ್ದಾಗ ಕೂಡ ನೀವು ವರಿ ಆಗಬೇಕಾಗುತ್ತೆ, ಜಾಸ್ತಿ ಇದ್ದರೂ ಕೂಡ ವರಿ ಆಗಬೇಕಾಗುತ್ತೆ. ಸೊ ಹಾಗಾಗಿ ನೀವು ಡಾಕ್ಟರ್ ಸಜೆಷನ್ನ ನೀವು ತೊಗೋಬೇಕು. ಯಾಕಂತ ಹೇಳಿದ್ರೆ ಬೇಬಿ ಸುತ್ತ ನೀರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬೇಬಿಗೆ ಯಾವುದೇ ಥರದ ನ್ಯೂಟ್ರಿಷನ್ ಲೆವೆಲ್ ಏನೇನಿದೆ ಅದೆಲ್ಲ ನ್ಯೂಟ್ರಿಷನ್ ಚೆನ್ನಾಗಿ ಬೇಬಿಗೆ ಸಪ್ಲೈ ಆಗಬೇಕು ಅಂತ ಹೇಳಿದ್ರೆ ಅದು ಕೂಡ ತುಂಬ ಮೇನ್ ಮ್ಯಾಟರ್ ಆಗುತ್ತೆ. ಹಾಗಾಗಿ ಕಡಿಮೆ ಇದ್ದಾಗ ಎಳ್ನೀರನ್ನ ಚೆನ್ನಾಗಿ ಕುಡ್ಕೊಂಡು ಇನ್ಕ್ರೀಸ್ ಮಾಡ್ಕೊಬೋದು. ಈಗ ಜಾಸ್ತಿ ಇದೆ ಅಂತ ಹೇಳಿದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನನಗೆ ಬಂದುಬಿಟ್ಟು ಕಡಿಮೆ ಇರಲಿಲ್ಲ, ನನಗೆ ಬಂದಿದ್ದು ಆಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಅದು ಬಂದುಬಿಟ್ಟು ನನಗೆ 7 ಮಂತಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರು. 5 ಮಂತ್ಸಲ್ಲೆಲ್ಲ ನಾರ್ಮಲ್ ಇತ್ತು. 7 ಮಂತಲ್ಲಿ 7 ಮಂತ್ ಸ್ಕ್ಯಾನಿಂಗ್ ಟೈಮಲ್ಲಿ ಈ ಥರ ಆಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿ ಇದೆ ಅಂತ ಹೇಳಿದಾಗ ತುಂಬಾ ಭಯ ಆಯಿತು. ಯಾಕಂತ ಹೇಳಿದ್ರೆ ಫಸ್ಟ್ ಬೇಬಿಲಿ ಯಾವುದೇ ಥರದ ಈ ಥರ ಫ್ಲೂಯಿಡ್ ಇಶ್ಯೂ ಇರಲಿಲ್ಲ, ನಾರ್ಮಲಾಗೆ ಚೆನ್ನಾಗೇ ಇದ್ದ. ಹಂಗಾಗಿ ಸೆಕೆಂಡ್ ಬೇಬಿಲಿ ಈ ಥರ ಹೇಳಿದ್ರಲ್ವ, ಹೆಂಗಪ್ಪ ಮಾಡೋದು, ಏನಿದು, ಇದು ಏನಾದರೂ ಬೇಬಿಗೆ ಇಶ್ಯೂ ಆಗುತ್ತಾ ಅಂತ ತುಂಬ ಭಯ ಆಗೋದು. ನನಗೆ ಆ ಟೈಮಲ್ಲಿ ತುಂಬ ಭಯ ಆಗ್ತಿತ್ತು. ಸೊ ಡಾಕ್ಟರ್ನ ನಾನು ಕೇಳಿದೆ, ಈ ಥರ ಆಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿ ಇದೆಯಲ್ಲ, ಏನಾದ್ರು ಇಶ್ಯೂ ಆಗುತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದರು, ಹೌದು, ಈ ಥರ ಆಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಡೆಲಿವರಿ ಪೇಯ್ನ್ ಬರದೇ ಇರೋಂತಹ ಚಾನ್ಸಸ್ ಇರುತ್ತೆ. ಹಾಗೆಯೇ ಡೆಲಿವರಿ ಪೇಯ್ನ್ ಬರ್ದಲೇ ಇರೋದ್ರಿಂದ ಸಿಸರಿನ್ ಮಾಡೋಂತಹ ಚಾನ್ಸಸ್ ಇರುತ್ತೆ. ಸ್ಟೆಪ್ಸ್ ತುಂಬ ಹತ್ತುತ್ತೀರಾ ಅಂತೇಳಿದ್ರೆ ಈ ಥರ ನಿಮಗೆ ಆಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಸ್ಟೆಪ್ಸ್ನ ಹತ್ತೋದನ್ನ ಅವಾಯ್ಡ್ ಮಾಡಿ. ನೀವು ಫ್ಲ್ಯಾಟ್ ಸರ್ಫೇಸ್ ಏನಿರುತ್ತೆ, ನಾರ್ಮಲ್ ನೆಲದಲ್ಲಿ ನೀವು ಓಡಾಡ್ಬೋದು. ಸ್ಟೆಪ್ಸ್ನ ಚೆನ್ನಾಗಿ ಹತ್ತೋದನ್ನ ನೀವು ಸ್ವಲ್ಪ ದಿನ ಸ್ಟಾಪ್ ಮಾಡಬೇಕು. ಹಾಗೆಯೇ ಚೆನ್ನಾಗಿ ವಾಕ್ ಮಾಡಬೇಕು, ಆಗ ರೆಡ್ಯೂಸ್ ಆಗುತ್ತೆ ಅಂತ ಅವರು ನನಗೆ ಹೇಳಿದರು. ಹಾಗೆಯೇ ನಾನು ಅದನ್ನೇ ಫಾಲೋ ಮಾಡಿದೆ. ನೆಕ್ಸ್ಟು ನನಗೆ ಆದರೂ ಕೂಡ ಇದನ್ನ ಹೆಂಗೆ ರೆಡ್ಯೂಸ್ ಮಾಡೋದು ಅನ್ನೋದೊಂದು ಭಯ ಇತ್ತು. ಇಫ್ ಇನ್ ಕೇಸ್ ಕಡಿಮೆ ಆಗಿಲ್ಲ ಅಂದರೆ ಹೆಂಗೆ, ತುಂಬ ಜಾಸ್ತಿ ಇದ್ದರೆ ಬೇಬಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ, ಅಕಸ್ಮಾತ್ ಏನಾದರೂ ಅದಕ್ಕೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗುತ್ತಾ, ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಫಸ್ಟ್ ಬೇಬಿಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ಹಂಗಾಗಿ ಸೆಕೆಂಡ್ ಬೇಬಿಗೆ ಸಡನ್ನಾಗಿ ಆಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿ ಇದೆ ಅಂದಾಗ ಎಂಥವ್ರಿಗೆ ಆಗಲಿ ಸ್ವಲ್ಪ ವರಿ ಆಗೇ ಆಗ್ತಾರೆ. ಯಾಕಂತ ಹೇಳಿದ್ರೆ ಈಗ ಜಾಸ್ತಿ ಇದೆ, ಮಗುಗೆ ಏನಾದರೂ ಇಶ್ಯೂಸ್ ಆದರೆ ಹೆಂಗೆ ಏನು ಅಂತ. ಸೊ ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕಡಿಮೆ ಇದೆ ಅಂತ ಹೇಳಿದ್ರೆ ನೀವು ಎಳ್ನೀರನ್ನ ಕುಡ್ಕೊಂಡು ಮತ್ತು ಸಪ್ಲಿಮೆಂಟ್ಸ್ ಏನೇನಿದೆ ಅದಕ್ಕೆ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಾರೆ, ವರಿ ಆಗಬೇಡಿ. ಇಲ್ಲ ನಿಮಗೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ಡೆಫಿನೆಟ್ಲಿ ಚೆನ್ನಾಗಿ ವಾಕ್ ಮಾಡಬೇಕಾಗುತ್ತೆ. ಅಂದರೆ ನೀವು 15 to 20 ಮಿನಿಟ್ಸ್ ನಿಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಚೆನ್ನಾಗೇ ವಾಕ್ ಮಾಡಿ, ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿ. ಅಯ್ಯೋ ನನಗೆ ಆಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ನಾನು ನೀರು ಸ್ವಲ್ಪ ಕಡಿಮೆ ಕುಡಿಬೇಕು, ಈ ನೀರು ಕುಡಿಯೋದ್ರಿಂದ ಏನಾದರೂ ನಂಗೆ ಜಾಸ್ತಿ ಆಗಿದೆಯಾ ಅಂದರೆ ನೋ. ನೀವು ನೀರು ಕುಡಿಯೋ ನೀರೇ ಬೇರೆ, ಅದು ಮಗು ಸುತ್ತ ಇರೋರಂತಹ ಆಮ್ನಿಯಾಟಿಕ್ ಫ್ಲೂಯಿಡೇ ಬೇರೆ. ಸೊ ನಾರ್ಮಲ್ ರೇಂಜ್ ಬಂದು 8 to 18 ಇರುತ್ತೆ. ನನಗೆ ಬಂದ್ಬಿಟ್ಟು ಫಸ್ಟು 7 ಮಂತ್ಸಲ್ಲಿ 25 ಸೆಂಟಿಮೀಟರ್ ಇತ್ತು. ನನಗಂತೂ ತುಂಬಾ ಭಯ ಆಗಿಬಿಟ್ಟಿತ್ತು. ಸೊ ಇದೇನಪ್ಪ ಈ ಥರ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ನಾನು ವರಿಯಾಗಿ ಆ 7 ಮಂತ್ಸ್ ಸ್ಕ್ಯಾನಿಂಗಿಂದನೂ ನಾನು ವಾಕಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಡೈಲಿ 15 ಮಿನಿಟ್ಸ್ ಕಂಪಲ್ಸರಿ ವಾಕಿಂಗ್ ಬಿಟ್ಟರೆ ಫ್ರೀ ಟೈಮೆಲ್ಲ ನಾನು ವಾಕಿಂಗೇ ಯೂಸ್ ಮಾಡ್ಕೊಂಡಿರೋದು. ಅಷ್ಟು ಭಯ ಆಗಿತ್ತು. ಬಟ್ ನೀವು ವರಿ ಆಗೋಕ್ಕೆ ಹೋಗಬೇಡಿ. ನನಗಾಗಿರೋಂಥ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಈ ಥರ ವರಿ ಆಗಬಾರ್ದು, ಏನೂ ಆಗೋದಿಲ್ಲ, ಇದು ಕೂಡ ನಾರ್ಮಲ್ ಅಂತ ತಿಳಿಸೋದಕ್ಕೇ ಶೇರ್ ಮಾಡ್ತಾ ಇರೋದು, ಓಕೆನಾ. ಸೊ ಹಂಗಾಗಿ ನೆಕ್ಸ್ಟು 9 ಮಂತ್ ಅಷ್ಟರಲ್ಲಿ ನನಗೆ 19.1 ಸೆಂಟಿಮೀಟರ್ಗೆ ಅದು ರೆಡ್ಯೂಸ್ ಆಗಿತ್ತು, ಓಕೆನಾ. ಅದು ಬಿಕಾಸ್ ಆಫ್ ವಾಕಿಂಗ್, ಓಕೆನಾ. ಸೊ ಹಾಗಾಗಿ ಜಸ್ಟ್ ನಾವು ಚೆನ್ನಾಗಿ ವಾಕ್ ಮಾಡಬೇಕು. ಹಂಗೆ ಡಾಕ್ಟರ್ ಹೇಳಿರೋ ಥರ ತುಂಬ ಸ್ಟೆಪ್ಸ್ನ ಹತ್ತಿ ಇಳಿಯೋದನ್ನ ನಾನು ರೆಡ್ಯೂಸ್ ಮಾಡಿದ್ದೆ. ಹಾಗೆಯೇ ಯಾವುದೇ ಥರದ ಫುಡ್ ಕಂಟ್ರೋಲ್ ಮಾಡಿರಲಿಲ್ಲ. ಪ್ರತಿಯೊಂದು ಫುಡ್ಡು ತಿಂತಾಯಿದ್ದೆ, ರೈಸು, ದಾಲು, ಮತ್ತು ನನಗೆ ಏನೇನು ಕ್ರೇವಿಂಗ್ಸ್ ಇದೆ ಅದೆಲ್ಲದನ್ನೂ ತಿನ್ಬೋದು. ಇದು ಬಂದ್ಬಿಟ್ಟು ಯಾವುದೇ ಥರದ ಆಮ್ನಿಯಾಟಿಕ್ ಫ್ಲೂಯಿಡ್ಗೆ
ಏನು ಪ್ರಾಬ್ಲಮ್ ಮಾಡೋದಿಲ್ಲ. ನೀವೇನೇನು ತಿಂತಿದ್ದೀರಾ, ಏನೇನು ತೊಗೋತಾ ಇದ್ದೀರಾ, ನಿಮ್ಗೆ ಏನೇನು ಕ್ರೇವಿಂಗ್ಸ್ ಇದೆ ಪ್ರತಿಯೊಂದೂ ನೀವು ತೊಗೊಬೋದು. ಅದ್ರ ಜೊತೆಗೆ ನೀವು ಸ್ವಲ್ಪ ವಾಕ್ನ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ. ಸೊ ನಾನು ನಿಮಗೆ ತೋರಿಸ್ತೀನಿ ನಂದು ಎಷ್ಟಿತ್ತು ಆಮ್ನಿಯಾಟಿಕ್ ಫ್ಲೂಯಿಡ್ 7 ಮಂತಲ್ಲಿ, ನೆಕ್ಸ್ಟು ಹೇಗೆ ರೆಡ್ಯೂಸ್ ಆಯಿತು ಅಂತ. ನೀವು ಟ್ರಸ್ಟ್ ಮಾಡಬೇಕಲ್ವ. ಸೊ ನಾನು ನಿಮಗೆ ನಂದು ಏನಿದೆ ರಿಪೋರ್ಟ್ ಅದನ್ನ ನಾನು ನಿಮಗೆ ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಬೋದು ಇಲ್ಲಿ ನೀವು. ಇದರಲ್ಲಿ ಯಾವುದೇ ಥರದ AFI ಲೆವೆಲ್ ಅಂದರೆ ಆಮ್ನಿಯಾಟಿಕ್ ಫ್ಲೂಯಿಡ್ದು 5th ಮಂತಲ್ಲಿ ಮೆನ್ಷನ್ ಮಾಡಿಲ್ಲ. ಅಡಿಕ್ವೇಟ್ ಈಗ 7 ಮಂತಿಂದ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೇಬಿ ಗ್ರೋತ್ಗೆ. ಹಾಗಾಗಿ 7 ಮಂತ್ದು ನಿಮಗೆ ತೋರಿಸ್ತೀನಿ, ನೀವು ನೋಡ್ಬೋದು ಇಲ್ಲಿ. AFI 25 ಸೆಂಟಿಮೀಟರ್ ಇದೆ. ಅಂದರೆ ನಾರ್ಮಲ್ ರೇಂಜ್ ಬಂದು 18 to 18, ನನಗೆ 25 ಇರೋದ್ರಿಂದ ಅವರು ಸ್ವಲ್ಪ ಜಾಸ್ತಿನೇ ಇದೆ, ಏನಾದರೂ BP ಇದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿಬಿಟ್ರು. ಹಾಗಾಗಿ ಸ್ವಲ್ಪ ಭಯನೇ ಅಲ್ವಾ, ಏನೂ ಇಲ್ಲ, BP ಇಲ್ಲ, ಎಲ್ಲ ನಾರ್ಮಲ್ ಇದೆ, ಹೆಲ್ದಿಯಾಗೇ ಇದ್ದೀನಿ. ಆದರೂ ಕೂಡ AFI 25 ಸೆಂಟಿಮೀಟರ್ ಇದೆ ಅಂತೇಳ್ಬಿಟ್ಟು ನನಗೆ ವರಿ ಆಗ್ತಾಯಿತ್ತು. ನೆಕ್ಸ್ಟು ಆಫ್ಟರ್ ಡಾಕ್ಟರ್ ಸಜೆಷನ್ ನನಗೆ ತುಂಬ ಖುಷಿ ಆಯಿತು. ನೆಕ್ಸ್ಟು ಸ್ಕ್ಯಾನಿಂಗ್ ಹೋದಾಗ ನನಗೆ ಕಡಿಮೆ ಆಗಿತ್ತು ಇದು ಆಮ್ನಿಯಾಟಿಕ್ ಫ್ಲೂಯಿಡ್. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು AFI 19.1 ಸೆಂಟಿಮೀಟರ್ ಇತ್ತು. ಸೊ ಕಡಿಮೆ ಆಯ್ತಲ್ವಾ. ಸೊ ಹಾಗಾಗಿ ಇನ್ನೂ ಇದು ಬಂದುಬಿಟ್ಟು 35 ವೀಕ್ಸ್ 6 ಡೇಸ್, ಇನ್ನೂ ಡೆಲಿವರಿ ಟೈಮ್ಗೆ ತುಂಬಾ ಟೈಮ್ ಇತ್ತು. ಹಾಗಾಗಿ ಕಡಿಮೆ ಆಗಿದೆಯಲ್ವ, ಇನ್ನೂ ಕಡಿಮೆ ಆಗುತ್ತೆ ಅಂತ ನನಗೆ ಕನ್ಫರ್ಮ್ ಆಯಿತು. ಡಾಕ್ಟರ್ ಕೂಡ ಹೇಳಿದರು ನನಗೆ, ಹೋಗ್ತಾ ಅಂದರೆ 7 ಮಂತ್ ಆದಮೇಲೆ ಬೇಬಿದು ಗ್ರೋತ್ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಕಂಪಲ್ಸರಿ AFI ಲೆವೆಲ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಅದು ಒಂದು ನನಗೆ ಪ್ಲಸ್ ಪಾಯಿಂಟ್ ಆಯಿತು. ಅದ್ರ ವಾಕಿಂಗ್ ಜೊತೆ ಅದು ಕೂಡ ನಾನು ಒಂದು ಪಾಸಿಟಿವ್ ಆಗಿ ತೊಗೊಂಡಿದ್ದೆ. ಸೊ ಹಾಗಾಗಿ ಇದು ತುಂಬ ಜಾಸ್ತಿ ಇದೆ ಆಮ್ನಿಯಾಟಿಕ್ ಫ್ಲೂಯಿಡ್ ಅಂದರೆ ಯಾವುದೇ ಥರದ ವರೀಸ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನನಗೂ ಕೂಡ ಇತ್ತು. ಹಾಗೆಯೇ ವಾಕಿಂಗ್ ಮಾಡಿಬಿಟ್ಟು ನಾನು ಈ ಥರ 19.1 ಸೆಂಟಿಮೀಟರ್ಗೆ 25ಇಂದ ಇಷ್ಟಕ್ಕೆ ಕಡಿಮೆ ಮಾಡ್ಕೊಂಡಿದ್ದೀನಿ. ಸೊ ಯಾವುದೇ ಥರದ ವರೀಸ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಏನು ಇಶ್ಯೂಸ್ ಇಲ್ಲ, ಹೆಲ್ದಿ ಬೇಬಿ ಆಗುತ್ತೆ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಯಾವುದೇ ಥರದ ಟೆನ್ಷನ್ನ ತೊಗೋಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ, ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಒಳ್ಳೆ ಗುಡ್ ಇನ್ಫಾರ್ಮೇಷನ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಆಲ್.